ಫುಲ್ ಸಪೋರ್ಟಿವ್ ಇದ್ರು. ಅವ್ರಿಗೆ ಯಾರಿಗೂ ನನ್ನ ಮೇಲೆ ಅವ್ರೊಬ್ರಿಗೆ ಕಾನ್ಫಿಡೆಂಟ್ ಇದ್ದಿದ್ದು ಇವ್ನು ಏನಾದರೂ ಮಾಡ್ತಾನೆ ಅಂತ. ಇನ್ನು ಮಿಕ್ತವರೆಲ್ಲ ಯಾರೇನು ಅಂತ ಕಾನ್ಫಿಡೆಂಟು ಇರಲಿಲ್ಲ, ಅವ್ರು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಅಟ್ಲೀಸ್ಟ್ ನಮ್ಗೆ ಇವತ್ತೇನೊಂದು ಚಿಕ್ಕ ರೆಕಗ್ನೇಷನ್ ಸಿಕ್ಕಿದೆ, ಅದು ಸಿಗುತ್ತೆ ಅಂತ ಅವ್ರನ್ನ ಬಿಟ್ಟರೆ ಇನ್ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಮ್ಮ ಅಪ್ಪನೂ ಆಗಲಿ ನಮ್ಮ ಪೇರೆಂಟ್ಸ್ ಆಗಲಿ ಅವರು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ಯಾವತ್ತೇ ನಮ್ಗೆ ಅಂಥ ಸಪೋರ್ಟು ಮಾಡಿಲ್ಲ ಅದಕ್ಕೆಲ್ಲ ಹೋಗೋದಕ್ಕೆ. ಯಾಕೆಂದರೆ ನಮ್ಮ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನೋ ಎಜುಕೇಷನ್ ಮಾಡಬೇಕು, ಏನೋ ಒಂದು ಅರ್ನ್ ಮಾಡಬೇಕು, ನಮ್ಮ ಫ್ಯಾಮಿಲಿ ಸೆಟ್ಲ್ ಆಗಬೇಕು ಅನ್ನೋ ಥರ ಯೋಚನೆ ಮಾಡ್ತಾರೆ. ಅವರು ನಮ್ಮ ಒಂದು ಡ್ರೀಮ್ಸು ನಮ್ಮದು ಇದ್ರ ಬಗ್ಗೆ ಏನೋ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಮ್ಮ ಸರ್ರೇ ಕಂಪ್ಲೀಟ್ ಎಲ್ಲ ಸಪೋರ್ಟಿವಾಗೆ. ಸೊ ಅವರು ಅವತ್ತು ಸುಮ್ಮನೆ 150-200 ರೂಪಾಯಿ ಕೊಟ್ಟು ರೆಂಟ್ ಡ್ರೆಸ್ ಕೊಟ್ಬಿಟ್ಟು ಇದು ಮಾಡ್ಸೋರು. ಇವಾಗ 2 ಕೋಟಿ ಹಾಕ್ಬಿಟ್ಟು ಸಿನಿಮಾ ಮಾಡೋರು ನನಗೆ. ಹಂಗಾಗಿದೆ ಇವಾಗ ಪರಿಸ್ಥಿತಿ. ಸೇಮ್ ನಮ್ಮ ಕಂಪ್ಲೀಟ್ ಸೇಮ್ ಟೀಮ್ ಸೇರಿ ಅಮೃತಾಂಜನ್ ಅಂತ ಶಾರ್ಟ್ ಫಿಲಮ್ ಇತ್ತಲ್ಲ, ಅದನ್ನು ಫೀಚರ್ ಫಿಲಮ್ ಮಾಡಿದ್ದೀವಿ, ಕಂಪ್ಲೀಟ್ ಒಂದು ಸಿನಿಮಾ. ಸೊ ಎಲ್ಲ ರೆಡಿ ಇದೆ, ಆದಷ್ಟು ಬೇಗ ರಿಲೀಸು. ನೀವು ಹೇಳಿದ್ರಲ್ಲ, ನೀವು ಬೆಳೆದಂಗೆ ಸ್ಕೂಲು ಬೆಳೀತಾ ಹೋಯ್ತು ಅಂತ, ಹಂಗೇನೆ ಇನ್ವೆಸ್ಟ್ಮೆಂಟು ಹಂಗೆ ಬೆಳೆದಿದೆ. 150 ರೂಪೀಸ್ 200 ರೂಪೀಸ್ ರೆಂಟಲ್ ಕಾಸ್ಟ್ಯೂಮ್ ಕಾಸು ಕೊಡ್ತಿದ್ರು. ಈಗ 2 ಕೋಟಿ ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ. ಸೇಮ್ ಟೀಮ್ ಕಂಪ್ಲೀಟ್. ಎಲ್ಲರೂ ನೀವು ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಯಾರ್ಯಾರು ಒಳ್ಳೊಳ್ಳೆ ರೆಕಗ್ನೇಷನ್ ಇರೋ ಆರ್ಟಿಸ್ಟ್ ಯಾರ್ಯಾರು ಇದ್ದಾರೆ, ನಾವೆಲ್ಲ ಸೇರಿ ಒಂದು ಕಾಮಿಡಿ ಸಿನಿಮಾ. ನೀವು ಒಂದು ಟೈಮಲ್ಲಿ ಫ್ರೆಂಡ್ಸು, ಈ ಮಾಸ್ಟರ್ ಸರ್ ಅವ್ರ ಟೀಮ್ ಇತ್ತು ಗೊತ್ತಾ, ಆ ಜಾನರ್ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಏನು ಹಿಟ್ಟಾಗಿತ್ತಲ್ಲ, ಆ ಥರ ಒಂದು ಸಿನಿಮಾ ಇದು ಪಕ್ಕ ಚೆನ್ನಾಗಿ ಹೋಗುತ್ತೆ. ಅಮೃತಾಂಜನ್ ಆ ಥರ ಬಂದು ತುಂಬ ಟೈಮ್ ಆಗಿದೆ, ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಈ ಯಂಗ್ ಜನ್ರೇಷನ್ ಅವರೆಲ್ಲ. ಈ ಥರ ಸಿನಿಮಾ ನೋಡಿಲ್ವೇನೋ ಈ ಟೈಮಲ್ಲಿ. ಸೊ ಅವ್ರಿಗೊಂದು ಒಳ್ಳೆ ಟ್ರೀಟ್ ಆಗುತ್ತೆ ಅನ್ಸುತ್ತೆ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನಾನು, ಗೌರವ್, ಕಾರ್ತಿಕ್ ಕಾಂಬಿನೇಷನ್ ಇದೆ 3 ಜನದ್ದು. ಚೇತನ್ ದುರ್ಗ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಪಲ್ಲವಿ, ಪಾಯಲ್ಲು, ಭವ್ಯ, ನಮ್ಮ ಶಾರ್ಟ್ ಫಿಲಮ್ ಟೀಮ್ ಎಲ್ಲರೂ ಇದ್ದಾರೆ, ಸೇಮ್ ಡೈರೆಕ್ಟ್ರು. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಇಷ್ಟ ಆಗುತ್ತೆ.